ಶಿವಮೊಗ್ಗ ನಗರದ ಶಿವಪ್ಪ ನಾಯಕ ಅರಮನೆ ಅಭಿವೃದ್ಧಿ ಕಾಮಗಾರಿ ನಿಧಾನಗತಿಯಲ್ಲಿ ನಡೀತಾ ಇದೆ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ವಿಳಂಬ ಧೋರಣೆಯಿಂದ ಪ್ರವಾಸಿಗರಿಗೆ ನಿರಾಸೆಯಾಗಿದೆ. ಈ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಶಿವಪ್ಪ ನಾಯಕ ಅರಮನೆಗೆ ಸಿಗದ ಕಾಯಕಲ್ಪ, ಕಾಲಮಿತಿಯಲ್ಲಿ ಕಾಮಗಾರಿ ಮುಗಿಸದೆ ವಿಳಂಬ. ಇದು ಶಿವಪ್ಪ ನಾಯಕನ ಅರಮನೆ. ಶಿವಮೊಗ್ಗ ಜಿಲ್ಲೆಯ ಐಕಾನ್ ಅಂತಿರುವ ಈ ಅರಮನೆ ನವೀಕರಣದ ಕಾಮಗಾರಿ ಕಳೆದ 2 ವರ್ಷಗಳಿಂದ ನಡೆಯುತ್ತಿದೆ. ಕಾಲಮಿತಿಯೊಳಗೆ ಕಾಮಗಾರಿ ಮುಗಿಸದೆ ಅಧಿಕಾರಿಗಳು ವಿಳಂಬ ಧೋರಣೆ ಅನುಸರಿಸುತ್ತಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಪ್ರವಾಸೋದ್ಯಮ ಇಲಾಖೆ ಅಧಿಕೃತ ಅಂಕಿಅಂಶಗಳ ಪ್ರಕಾರ ರಾಜ್ಯ ಹೊರ ರಾಜ್ಯಗಳ 25,000ಕ್ಕೂ ಅಧಿಕ ಹಾಗೂ ವಿದೇಶಗಳಿಂದ ಸುಮಾರು 60 ರಿಂದ 70 ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಿದ್ದರು. ಕಾಮಗಾರಿ ನಡೆಯುತ್ತಿದ್ದರಿಂದ ಪ್ರವಾಸಿಗರಿಗೆ ಇಲ್ಲಿ ಪ್ರವೇಶ ನೀಡುತ್ತಿಲ್ಲ. ಆದ್ದರಿಂದ ನಿರಾಸೆಯಿಂದ ಪ್ರವಾಸಿಗರು ವಾಪಸ್ ತೆರಳುತ್ತಿದ್ದಾರೆ. ಇನ್ನು ಅರಮನೆಯನ್ನು ಸಾಂಪ್ರದಾಯಿಕ ಶೈಲಿಯಲ್ಲಿ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಸ್ಮಾರ್ಟ್ ಸಿಟಿ ಹೆರಿಟೇಜ್ ಯೋಜನೆಯಡಿ ಕೈಗೆತ್ತಿಕೊಳ್ಳಲಾಗಿದೆ. ಕಾಮಗಾರಿ ಕಾಲಮಿತಿಯೊಳಗೆ ಮುಗಿಯದ ಕಾರಣ ಪ್ರವಾಸಿಗರು ಮತ್ತು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಕೆಲವು ವರ್ಷಗಳಿಂದ ಈ ಪ್ರವೇಶರಿಗೆ ಪ್ರವೇಶ ಇಲ್ಲ. ಇದಕ್ಕೆ ಕಾರಣ ಏನು ಅಂದರೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಈ ಅರಮನೆಯನ್ನು ಜೀರ್ಣೋದ್ಧಾರ ಮಾಡುವ ಜೊತೆಗೆ ಇವತ್ತಿನ ಇಂಟರ್ನ್ಯಾಷನಲ್ ಏನು ಲಿಮಿಟ್ ಇದೆ ಅಥವಾ ಸೌಕರ್ಯಗಳನ್ನು ಕೊಡಬೇಕು, ಅದೇ ರೀತಿ ಆಡಿಟೋರಿಯಂಗಳನ್ನು ಕೊಡಬೇಕು, ಒಳ್ಳೆ ಗ್ಯಾಲರಿಗಳನ್ನು ಕೊಡಬೇಕು ಅಂಥೇಳಿ ಈ ಯೋಜನೆ ಅಡಿಯಲ್ಲಿ ಕಾರ್ಯ ಶುರು ಮಾಡ್ತಾರೆ. ಇದು ಶುರು ಮಾಡಿದಾಗ ನಾವು ಶಿವಮೊಗ್ಗದ ನಾಗರಿಕರಿರ್ಬೋದು, ಇತಿಹಾಸ ಸಂಶೋಧಕರು ಇರ್ಬೋದು, ಎಲ್ಲರೂ ಸಹ ಹರ್ಷ ವ್ಯಕ್ತಪಡಿಸಿದ್ವಿ. ಆದರೆ 3-4 ವರ್ಷಗಳಾದರೂ ಸಹ ಈ ಕಾರ್ಯ ಪೂರ್ಣಗೊಂಡಿಲ್ಲ. ಹಾಗಾಗಿ ತುಂಬ ಬೇಸರದ ಸಂಗತಿ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಅರಮನೆ ನವೀಕರಣ ಕಾಮಗಾರಿಯನ್ನು ಬೇಗ ಪೂರ್ಣಗೊಳಿಸಿ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡ್ತಾರ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇಲ್ಲೊಂದು ಹೆದ್ದಾರಿ ಜನರಿಗೆ ಅನುಕೂಲ ಆಗುವ ಬದಲು ಅನಾನುಕೂಲವೇ ಆಗ್ತಾ ಇದೆ. ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಸಂಪರ್ಕ ಸಾಧಿಸುವ ರಸ್ತೆಯ ಮಂದಗತಿಯ ಕಾಮಗಾರಿಯಿಂದ ಸಾರ್ವಜನಿಕರು ಹೈರಾಣರಾಗಿದ್ದಾರೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹದಗೆಟ್ಟ ಹೆದ್ದಾರಿಯಿಂದ ಕಂಗೆಟ್ಟ ಜನ. 10 ವರ್ಷವಾದರೂ ಪೂರ್ಣವಾಗದ ಕಾಮಗಾರಿ. ಆಮೆಗತಿಯ ಕೆಲಸದ ವಿರುದ್ಧ ಜನಾಕ್ರೋಶ. ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ಅಲ್ಲಲ್ಲೇ ಬಿದ್ದ ಸಿಮೆಂಟ್ ಬ್ರೇಕ್ಸ್, ರಸ್ತೆ ಪಕ್ಕದಲ್ಲಿ ನಿಂತ ಹಿಟಾಚಿ, ಮಳೆಯಿಂದ ರಸ್ತೆ ತುಂಬಾ ಕೆಸರು, ರಸ್ತೆ ದಾಟಲು ಜನರ ಪರದಾಟ. ಇದು ಹೆಸರಿಗೆ ಮಾತ್ರ ಹೆದ್ದಾರಿ, ಆದರೆ ಹೈವೇಗೆ ಇರಬೇಕಾದ ಒಂದು ಕುರುಹು ಇಲ್ಲಿಲ್ಲ. ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರು ಮತ್ತು ಛತ್ರ ಬಳಿ ಪೂನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 48ರ ಸೇತುವೆ ಕಾಮಗಾರಿ ಶುರುವಾಗಿ ಬರೋಬ್ಬರಿ 10 ವರ್ಷವಾಗಿದೆ. ಆದರೆ ಕಾಮಗಾರಿ ಮಂದಗತಿಯಲ್ಲಿ ಸಾಗ್ತಿರುವ ಹಿನ್ನೆಲೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ವಿಸ್ ರೋಡಲ್ಲಿ ದೊಡ್ಡ ದೊಡ್ಡ ಗಾಡಿ ಅಡ್ಡಾಡ್ತದೋ, ಹಳ್ಳಿ ಜನ ಹೆಂಗೆ ಅಡ್ಡಾಡ್ಬೇಕು, ದೊಡ್ಡ ಗಾಡಿ ನಡುವೆ ಅಡ್ಡಾಡ್ಬೇಕು. ಹಾಗಾಗಿ ಹಳ್ಳಿ ಜನಕ್ಕೆ ಭಾಳ ಸಮಸ್ಯೆ ಐತಿ. ಮತ್ತು ಇವ್ರಿಗೂ ದೊಡ್ಡ ದೊಡ್ಡ ವೆಹಿಕಲ್ಗಳಿಗೂ ಸಮಸ್ಯೆನೇ. ಅವರಿಗೆ ಅಂದ್ರೆ ರೋಡ್ ಅಗಲ ಇರಬೇಕು, ಒಳ್ಳೆ ಚೆನ್ನಾಗಿರ್ಬೇಕು. ಹಾಗಾಗಿ ಅವ್ರಿಗೂ ಸಮಸ್ಯೆನೇ. ಇಲ್ಲಿ ಹೆಂಗೆ ಸಾರ್ವಜನಿಕರಿಗೆ ಸಿಕ್ಕಾಬಿಡೆ ತೊಂದರೆ ಐತ್ರಿ. ಧೂಳು ಬರ್ತಾಯಿದೆ. ಮತ್ತು ಮಾರುಕಟ್ಟೆ, ಇಲ್ಲಿ ಬ್ಯಾಡಗಿ ಮಾರುಕಟ್ಟೆ ಐತ್ರಿ. ಇಲ್ಲೇನು ದೊಡ್ಡ ದೊಡ್ಡ ಗಾಡಿ ಎಲ್ಲ ಅಡ್ಡಾಡ್ತದವು. ಈ ಹೆದ್ದಾರಿ ರೈತರಿಗೆ ವರವಾಗಬೇಕಿತ್ತು, ಆದರೆ ಇದು ಶಾಪವಾಗಿ ಮಾರ್ಪಟ್ಟಿದೆ. ಪ್ರತಿನಿತ್ಯ ಚಕ್ಕಡಿ ಮತ್ತು ಎತ್ತು ದಾಟಿಸಲು ನಿತ್ಯ ಹರಸಾಹಸ ಪಡಬೇಕಾದ ಸ್ಥಿತಿ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸವಾರರ ಸಂಚಾರಕ್ಕೂ ಅಡ್ಡಿಯಾಗ್ತಿದೆ. ಒಟ್ಟು 2 ಟೋಲ್ಗಳಿಗೂ ಹಣ ಪಾವತಿಸಿದ್ರೂ ಸೇತುವೆ ಕಾಮಗಾರಿ ಮಾತ್ರ ಪೂರ್ಣಗೊಂಡಿಲ್ಲ. ಇನ್ನು ರಸ್ತೆ ಅಗಲೀಕರಣಕ್ಕೆ ಪಡೆದ ರೈತರ ಜಮೀನುಗಳಿಗೆ ಪರಿಹಾರ ನೀಡ್ತಾ ಇಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದ ದನಗ ಈಗ ರೈತರಿಗೆ ಸಮಸ್ಯೆ ಆಗ್ತದೆ ಸರ್. ಹೋಗೋ ಬರೋರಿಗೆಲ್ಲ ಆ ಕಡೆ ಈ ಕಡೆ ಹಳ್ಳಿಯಿಂದ ಬರ್ತಾರೆ ಸರ್, ಅವ್ರಿಗೆಲ್ಲ ಸಮಸ್ಯೆ ಆಗ್ತದೆ ಸರ್. ಈ ಗುಂಡಿ ಇಲ್ಲಿ ಓಪನ್ ಮಾಡ್ಯಾರ ಸರ್. ಆ ಗುಂಡಿ ಒಳಗೆ ಒಂದು 4-5 ಜನ ಬಿದ್ದಾರೆ ಸರ್. ಈಗ ಆಲ್ರೆಡಿ ನಾವೇ ಎತ್ತೇವೆ ಸರ್. ಅದಲ್ದನ ಮತ್ತು ಈಗ ಜನಕ್ಕೆಲ್ಲ ಭಾಳ ತುಂಬ ತೊಂದರೆಗಳಾಗ್ತವೆ ಸರ್. ಆಕ್ಸಿಡೆಂಟ್ ಭಾಳ ಆಗ್ತದೆ.
ಅದರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಸರ್. ಇದು ಬೇಗ ಬೇಗ ಕಾಮಗಾರಿ ಚಾಲೂ ಆಗ್ಬೇಕು ಸರ್, ಇದು ಒಂದು ಆಸೆ ಸರ್. ಒಂದು 10 ವರ್ಷದಿಂದ ಆಯ್ತು ಸರ್, ಇದು ಸಮಸ್ಯೆ ಹಿಂಗೆ ಐತೆ ಸರ್. ಹಾವೇರಿಗೆ ಹೊಸದಾಗಿ ಆಯ್ಕೆಯಾಗಿರುವ ಸಂಸದ ಬಸವರಾಜ ಬೊಮ್ಮಾಯಿ ಈ ಕಡೆ ಗಮನ ಹರಿಸಬೇಕಿದೆ. ಆದಷ್ಟು ಬೇಗ ಸೇತುವೆ ಕಾಮಗಾರಿ ಪೂರ್ಣಗೊಳಿಸಿ ಜನರ ಕಷ್ಟಗಳಿಗೆ ಮುಕ್ತಿ ನೀಡಬೇಕಿದೆ. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಅವರಿಬ್ರು ಸಮಾಜದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋರು. ಒಬ್ಬ ವೃತ್ತಿಯಿಂದ ವಕೀಲ, ಮತ್ತೊಬ್ಬ ಪುರಸಭೆಯ ಮುಖ್ಯಾಧಿಕಾರಿ. ಇವರಿಬ್ಬರ ನಡುವೆ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಮಾತಿನ ಚಕಮಕಿ ಶುರುವಾಗಿ ಹೊಡೆದಾಟವನ್ನ ಮಾಡಿಕೊಂಡಿದ್ದಾರೆ. ಆ ಕುರಿತ ಒಂದು ವರದಿ ನಿಮ್ಮ ಮುಂದೆ. ವಕೀಲರು ಪುರಸಭೆ ಮುಖ್ಯಾಧಿಕಾರಿ ಮಧ್ಯೆ ಮಾರಾಮಾರಿ. ಸರ್ಕಾರಿ ಜಾಗ ಒತ್ತುವರಿ ತೆರವಿನ ವಿಚಾರವಾಗಿ ಕಿತ್ತಾಟ. ಆಸ್ಪತ್ರೆ ಬೆಡ್ ಮೇಲೆ ಮಲಗಿರೋ ಅಧಿಕಾರಿ, ಪುರಸಭೆ ಪೌರ ಕಾರ್ಮಿಕರಿಂದ ದಿಢೀರ್ ಪ್ರತಿಭಟನೆ. ಎಲ್ಲ ಘಟನೆಗಳು ನಡೆದಿದ್ದು ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ. ಸರ್ಕಾರಿ ಜಾಗ ಒತ್ತುವರಿ ತೆರವಿಗೆ ವಿಚಾರವಾಗಿ ಚರ್ಚೆ ಮಾಡುವಾಗ ಮಾತಿಗೆ ಮಾತು ಬೆಳೆದಿದೆ. ಪುರಸಭೆ ಕಚೇರಿಯಲ್ಲಿ ವಕೀಲರು ಮತ್ತು ಮುಖ್ಯಾಧಿಕಾರಿ ನಡುವೆ ಗಲಾಟೆಯಾಗಿ ಮಾರಾಮಾರಿ ನಡೆದಿದೆ. ಮುಖ್ಯಾಧಿಕಾರಿ ಅಶೋಕ ಗುಡಿಮನಿ ಮೇಲೆ ನ್ಯಾಯವಾದಿ ಮಿತೇಶ್ ಪಟ್ಟಣ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇನ್ನು ಗಲಾಟೆಯಲ್ಲಿ ಮುಖ್ಯಾಧಿಕಾರಿ ಅಶೋಕ ಗುಡಿಮನಿ ಅಸ್ವಸ್ಥಗೊಂಡು ಅಥಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಬಳಿಕ ನನಗೆ ಜೀವ ಭಯ ಇರುವ ಕಾರಣ ದೂರು ದಾಖಲು ಮಾಡುವ ಬಗ್ಗೆ ಆಲೋಚನೆ ಮಾಡ್ತಿರುವುದಾಗಿ ತಿಳಿಸಿದ್ರು. ಮಾಡ್ತೀವಿ ಅಂತ ಹೇಳಿದ್ರು, ಹಿಂಗಾಗಿ ನಾನು FIR ಮಾಡಿಸ್ತಿಲ್ಲ. FIR ಮಾಡಿಸ್ತಿಲ್ಲ. ನನಗೆ ಅವರು ಬಡದಲ್ಲಿ ಹೊಡಿತಕ್ಕೆ ನನಗೆ ಆರಾಮ್ ಮಾಡಿಸ್ಲಿಲ್ಲ. ಈ ಕಡೆ ಹಾಸ್ಪಿಟ್ಲಿಗೆ ಬಂದ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಮನೆಗೆ ಹೋಗಿ ಅದೇ FIR ಮಾಡೋದ್ರ ಬಗ್ಗೆ FIR ಏನು ಮಾಡಿದ್ರು. ಇಲ್ಲಿ ಹಾಸ್ಪಿಟ್ಲಿಗೆ ಬಂದಾಗಲೂ ಹೇಳಿ ಹೋಗಿದ್ರು, ನೀನು FIR ಮಾಡಿಸಿದ್ರೆ ನೀನು ಬಿಡಲ್ಲ. ಇನ್ನು ಘಟನೆ ಕುರಿತು ನ್ಯಾಯವಾದಿ ಮಿತೇಶ್ ಪಟ್ಟಣ ಪ್ರತಿಕ್ರಿಯೆ ಕೊಟ್ಟಿದ್ದು, ನಾನು ವಿವಾದಿತ ಪ್ರಕರಣದ ಕುರಿತು ಮಾಹಿತಿ ಕೇಳಿದ್ದಕ್ಕೆ ಸರಿಯಾಗಿ ಮಾಹಿತಿ ನೀಡಿಲ್ಲ. ಇದರಿಂದಾಗಿ ನೂಕುನುಗ್ಗಲು ಆಗಿದ್ದು ಸತ್ಯ. ಆದರೆ ನಾನು ಹಲ್ಲೆ ಮಾಡಿಲ್ಲ ಅಂತ ಸಮಜಾಯಿಸಿ ಕೊಟ್ಟರು. ಈಗ ನಾವು ಹೋದಂಥವರು 3 ಮಂದಿ ವಕೀಲರು, ಒಬ್ಬರು 20 ವರ್ಷ ಪ್ರಾಕ್ಟೀಸ್ ಮಾಡಿದಂಥ ಶಿಶಿಬಾಡಿ ವಕೀಲರು, ನಮ್ಮದು 10-12 ವರ್ಷ ಪ್ರಾಕ್ಟೀಸ್ ಆದಂಥ ನಾವು, ನಮ್ಮ ಜೋಡಿ ನಮ್ಮ ಜೂನಿಯರ್ ವಕೀಲರು, ಬಂಗಾರ ವಕೀಲರು ಬಂದಿದ್ರು. ಈಗ ನಮ್ಮ ಎಲ್ಲ ವಕೀಲರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂದರೆ ಈಗ ದೊಡ್ಡ ನನಗೆ ಅಷ್ಟಲ್ಲ, ಎಲ್ಲ ವಕೀಲರ ಸಮುದಾಯಕ್ಕೆ ಹಲ್ಲೆ ಆಗಿದ್ದು. ಯಾಕಂದ್ರೆ ನಾವು ಸಾರ್ವಜನಿಕವಾಗಿ ಹಿತಾಸಕ್ತಿ ಬಗ್ಗೆ ಕೇಳಕ್ಕೆ ಹೋಗಿದ್ದೆವು, ನಮ್ಮ ವೈಯಕ್ತಿಕವಾಗಿ ಯಾವುದೂ ಇಲ್ಲ ಅಲ್ಲಿ. ಈ ಬೆನ್ನಲ್ಲೇ ಮುಖ್ಯಾಧಿಕಾರಿ ಮೇಲಿನ ಹಲ್ಲೆಯನ್ನು ಖಂಡಿಸಿ ಅಥಣಿ ಪುರಸಭೆಯ ಪೌರ ಕಾರ್ಮಿಕರು ದಿಢೀರ್ ಪ್ರತಿಭಟನೆ ನಡೆಸಿ ವಕೀಲರ ಬಂಧನಕ್ಕೆ ಆಗ್ರಹಿಸಿದರು. ಒಟ್ನಲ್ಲಿ ಸಮಾಜದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರೇ ಹೀಗೆ ಅಸಭ್ಯ ವರ್ತನೆ ತೋರಿದ್ರೆ ಹೇಗೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡುವಂತಾಗಿದೆ. ಸಂಜು ಅರಭಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.